हम बात कर रहे थे। ಸಾರ್ವಜನಿಕರೇ ನಿಜವಾದ ಪತ್ರಕರ್ತರಾಗಿದ್ದಾರೆ. ಇವರು ಭಾರತೀಯರೋ, ಹಿಂದೂಗಳು ಅಥವಾ ಮುಸ್ಲಿಮರೋ? ಹಿಂದೂ ಮುಸ್ಲಿಂ ಅನ್ನೋ ಕೋಮು ಕ್ರಿಮಿಯನ್ನ ಹುಡುಕೋಕೆ ಹೊರಟಿದೆ. ಉಗ್ರರ ಜೊತೆ ಹೋರಾಡಿ ವೀರಮರಣ ಹೊಂದಿದ್ದ ಮುಸ್ಲಿಂ ವ್ಯಕ್ತಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕಾಶ್ಮೀರದ ಪಹಲ್ಗಾಮ್ನಲ್ಲಾದಂಥ ಭಯೋತ್ಪಾದಕ ದಾಳಿಯಲ್ಲಿ 28 ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಏನೂ ತಪ್ಪನ್ನ ಮಾಡದೇ ಇದ್ರೂ ಸಹ ನೀಚರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಭಯೋತ್ಪಾದನೆಯಂಥ ಪರಮ ನೀಚ ಕೃತ್ಯವನ್ನು ಖಂಡಿಸಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇರೋರನ್ನ ಬಂಧಿಸಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ನೋಡಿ ನಾವೇ ತಲೆ ತಗ್ಗಿಸೋ ಪರಿಸ್ಥಿತಿ ಬಂದಿದೆ. ರಕ್ಷಣಾ ವ್ಯವಸ್ಥೆ ಇಷ್ಟೊಂದು ಕಳಪೆಯಾಗಿರೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಇದೆಲ್ಲವನ್ನ ಮರೆತ ಗೋಧಿ ಮೀಡಿಯಾಗಳು ಭಾರತೀಯರ ಸಾವಿನಲ್ಲೂ ಹಿಂದೂ ಮುಸ್ಲಿಮನು ಕೋಮು ಕ್ರಿಮಿಯನ್ನು ಹುಡ್ಕೋಕೆ ಹೊರಟಿದ್ದಾರೆ. ಜನರ ಮನಸ್ಸಿನಲ್ಲೂ ಅದೇ ಕೋಮು ಬೀಜವನ್ನು ಬಿತ್ತೋಕೆ ಹೊರಟಿದ್ರು. ಆದರೆ ನಮ್ಮ ಭಾರತೀಯರು ಅಷ್ಟೊಂದು ದಡ್ರಲ್ಲ. ಅಲ್ಲಿ ಮರಣ ಹೊಂದಿದವರು ಭಾರತೀಯರು ಅನ್ನೋ ಮಾತನ್ನ ಹೇಳಿ ಗೋಧಿ ಮೀಡಿಯಾಗಳಿಗೆ ಚಾಟಿಗೆ ಏಟನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿ ಮೀಡಿಯಾ ಕಾಶ್ಮೀರದ ವಿಚಾರಕ್ಕೆ ಹೇಗೆ ರಿಯಾಕ್ಟ್ ಮಾಡಿದೆ, ಅದಕ್ಕೆ ಜನರ ಉತ್ತರ ಏನಿತ್ತು, ದಾಳಿಯಲ್ಲಿ ಮುಸ್ಲಿಮರ ಪಾತ್ರ ಏನಿತ್ತು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ದೇಶದಲ್ಲಿರುವಂತಹ ಅತಿ ಹೆಚ್ಚು ಆಕರ್ಷಣೀಯ ಸ್ಥಳಗಳಲ್ಲಿ ಕಾಶ್ಮೀರ ಕೂಡ ಒಂದು. ಕಾಶ್ಮೀರಕ್ಕಿದ್ದಂಥ ಆರ್ಟಿಕಲ್ 370ಯನ್ನು ರದ್ದುಗೊಳಿಸಿದ ಮೇಲೆ ಅಲ್ಲಿ ಶಾಂತಿ ನೆಲೆಸಿತ್ತು ಅಂತ ಭಾವಿಸಿದ್ರು. ಹೀಗಾಗಿ ಅಲ್ಲಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಇನ್ನು ಈ ದಾಳಿಯಾದ ಎಕ್ಸಾಕ್ಟ್ ಸ್ಥಳದ ಹೆಸರು ಬೈಸರನ್. ಈ ಬೈಸರನ್ ಪಹಲ್ಗಾಮ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಬೈಸರನ್ ಸ್ಥಳದ ಇನ್ನೊಂದು ಮಹತ್ವ ಅಂತಂದ್ರೆ ಇದು ಪ್ರಕೃತಿ ಕೇಂದ್ರದ ನೆಲೆಬೀಡು. ಇದೇ ಕಾರಣಕ್ಕೆ ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಕರೀತಾರೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿಗೆ ಬರೋದು ಅಷ್ಟು ಸುಲಭ ಏನಲ್ಲ. ಬೆಟ್ಟ ಗುಡ್ಡವನ್ನ ಹತ್ತಿ ಇಳಿದು ಬರಬೇಕು. ಅಂದ್ರೆ ಇಲ್ಲಿಗೆ ಹೋಗೋಕೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ. ಬರುವಂಥ ಪ್ರವಾಸಿಗರು ಗುಡ್ಡವನ್ನು ಏರಿನೇ ಬರಬೇಕು. ಇಲ್ಲಿಗೆ ಬಂದಂಥ ಪ್ರವಾಸಿಗರು ತಮ್ಮದೇ ಜಾಲಿ ಮೂಡ್ನಲ್ಲಿ ಇದ್ರು. ಆಗ ಎಂಟ್ರಿ ಕೊಟ್ಟಿದ್ದೆ ರಾಕ್ಷಸ ಭಯೋತ್ಪಾದಕರು. ಅರಣ್ಯ ಪ್ರದೇಶದ ಮೂಲಕ ಬಂದಂಥ ದುಷ್ಟರು ಪ್ರತಿಯೊಬ್ಬರ ಧರ್ಮ, ಜಾತಿ, ಹೆಸರನ್ನ ಕೇಳಿಕೊಂಡು ಗುಂಡಿಟ್ಟಿದ್ದಾರೆ. ದಟ್ಟ ಅರಣ್ಯ ಇರೋದ್ರಿಂದಾನೇ ಸುಲಭವಾಗಿ ಇಲ್ಲಿಗೆ ಈ ಭಯೋತ್ಪಾದಕರು ಬಂದಿರೋದು. ಆದರೆ ಇಲ್ಲಿ ಯಾರೊಬ್ಬ ರಕ್ಷಣಾ ಅಧಿಕಾರಿಗಳು ಇರಲಿಲ್ಲ, ಪೊಲೀಸ್ ಇರಲಿಲ್ಲ, ಪೊಲೀಸ್ ಜೀಪ್ ಕೂಡ ಇರಲಿಲ್ಲ ಅನ್ನೋದು ವಿಪರ್ಯಾಸ. ಈ ಎಲ್ಲ ಕುಂದುಕೊರತೆಗಳನ್ನು ಪ್ರಶ್ನಿಸಬೇಕಾಗಿದ್ದಂತಹ ಮಾಧ್ಯಮಗಳು ಮೋದಿ ಚೇಲಾದಂತೆ ವರ್ತಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ರಕ್ಷಣೆಯ ವೈಫಲ್ಯವನ್ನು ಪ್ರಶ್ನಿಸದೆ ರಾಜಕೀಯ ಪಕ್ಷಪಾತವನ್ನು ತೋರ್ತಿದ್ದಾರೆ. ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸ್ಥಳೀಯ ಬ್ರಾಂಚ್ ಆಗಿರುವ ರೆಸಿಸ್ಟೆನ್ಸ್ ಫ್ರಂಟ್ ತನ್ನ ಈ ದಾಳಿ ತಾವೇ ಮಾಡಿರೋದು ಅಂತ ಹೊತ್ಕೊಂಡಿದ್ದಾರೆ. ಕೆಲವು ಮಾಧ್ಯಮ ಸಂಸ್ಥೆಗಳು ಈ ಘಟನೆಯನ್ನ ಧಾರ್ಮಿಕ ಕೋನದಿಂದ ಚಿತ್ರಿಸೋ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ. 24x7 ಹಿಂದೂ ಮುಸ್ಲಿಂ ಧಾರ್ಮಿಕ ವಿಭಜನೆಯನ್ನ ಉತ್ತೇಜಿಸ್ತಾ ಇದ್ದಾರೆ. ಆದರೆ ಕಾಶ್ಮೀರದಲ್ಲಾದ ರಿಯಾಲಿಟಿ ಬೇರೆನೇ ಇದೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ರಕ್ಷಣೆಗೆ ಬಂದಿದ್ದು ಇದೇ ಕಾಶ್ಮೀರಿಗಳು, ಇವರಲ್ಲಿ ಮುಸ್ಲಿಮರು ಸಹ ಇದ್ರು. ಉಗ್ರರ ಜೊತೆಗೆ ಹೋರಾಡಿ ವೀರಮರಣ ಹೊಂದಿದ ಮುಸ್ಲಿಂ ವ್ಯಕ್ತಿ. ಹೌದು, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಗುಂಡಿನ ದಾಳಿಯಲ್ಲಿ ಸ್ಥಳೀಯ ಕುದುರೆ ರೈಡರ್ ಒಬ್ಬರು ಮೃತಪಟ್ಟಿದ್ದಾರೆ. ಸೈಯದ್ ಆದಿಲ್ ಹುಸೇನ್ ಶಾ ಮೃತಪಟ್ಟ ವ್ಯಕ್ತಿ. ಪ್ರವಾಸಿಗರ ಮೇಲೆ ದಾಳಿ ನಡೆಸ್ತಾ ಇದ್ದಾಗ ಸೈಯದ್ ಧೈರ್ಯ ಮಾಡಿ ಓರ್ವ ಉಗ್ರನಿಂದ ರೈಫಲ್ ಅನ್ನು ಕಸಿದುಕೊಳ್ಳೋಕೆ ಯತ್ನಿಸಿದ್ದಾರೆ. ಪ್ರವಾಸಿಗರನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಸೈಯದ್ ಉಗ್ರರ ಜೊತೆಗೆ ಕಾದಾಟಕ್ಕೆ ನಿಂತ ಈ ಸಂದರ್ಭದಲ್ಲಿ ಸೈಯದ್ ಮೇಲೆ ಗುಂಡು ಹಾರಿಸಲಾಗಿದೆ. ಸೈಯದ್ ಆದಿಲ್ ಪಹಲ್ಗಾಮ್ ಕಾರ್ ಪಾರ್ಕಿಂಗ್ ಸ್ಥಳದಿಂದ ಕುದುರೆಯ ಮೇಲೆ ಪ್ರವಾಸಿಗರನ್ನ ಬೈಸರನ್ಗೆ ಕರೆದುಕೊಂಡು ಬರೋ ಕೆಲಸ ಮಾಡ್ತಾ ಇದ್ರು. ಕುಟುಂಬದ ಏಕೈಕ ಜೀವನಾಧಾರ ಸೈಯದ್ ಆಗಿದ್ರು. ಇವರು ವೃದ್ಧ ಪೋಷಕರು, ಹೆಂಡತಿ ಮತ್ತು ಮಕ್ಕಳನ್ನ ಅಗಲಿದ್ದಾರೆ. ಈತ ಒಬ್ಬ ಮುಸ್ಲಿಂ ಸ್ಥಳೀಯ ವ್ಯಕ್ತಿ. ತಮ್ಮ ಜೀವವನ್ನು ಲೆಕ್ಕಿಸದೆ ತಮ್ಮನ್ನ ನಂಬಿ ಬಂದ ಪ್ರವಾಸಿಗರನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಉಗ್ರರ ಜೊತೆಗೆ ಹೋರಾಡಿ ವೀರ ಮರಣ ಹೊಂದಿದ ವ್ಯಕ್ತಿ. ಎಲ್ಲರೂ ಸಹ ತಮ್ಮ ತಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದ್ರೆ ಸೈಯದ್ ಮಾತ್ರ ಪ್ರವಾಸಿಗರ ರಕ್ಷಣೆಯಲ್ಲಿ ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಾಯ್ತು. ಸೈಯದ್ ಅವರ ತಾಯಿ ಮಾಧ್ಯಮ ಜೊತೆ ಮಾತಾಡಿದ್ದಾರೆ ನೋಡಿ. एक बच्चा कमाए वाला से कोनो तो बड़ा यहाँ से हाय अल्लाह के कर खुदाया ये कमाए वाला घोड़ा चलाता था ये हाय खुदाया. ಇನ್ನು ಈ ವಿಡಿಯೋ ನೋಡಿ. ಇದು ಸಹ ಇನ್ನೊಬ್ಬ ಮುಸ್ಲಿಂ ನಾಯಕನ ಕತೆ.
ಈತ ಸಹ ಕಾಶ್ಮೀರದ ಸ್ಥಳೀಯ ಮುಸ್ಲಿಂ ವ್ಯಕ್ತಿ. ಈತ ತನ್ನ ಪ್ರಾಣದ ಹಂಗನ್ನ ತೊರೆದು ಪ್ರವಾಸಿಗನನ್ನ ತನ್ನ ಹೆಗಲ ಮೇಲೆ ಹೊತ್ತು ಕಾಪಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಗನ್ ಹಿಡಿದು ಗಡಿ ಕಾಯೋರು ಮಾತ್ರ ಯೋಧರಲ್ಲ, ತಮ್ಮ ಜೀವವನ್ನ ಲೆಕ್ಕಿಸದೆ ಇನ್ನೊಬ್ಬರ ಜೀವವನ್ನ ಕಾಪಾಡೋ ವ್ಯಕ್ತಿಯೂ ಸಹ ಯೋಧನೇ ಆಗಿರ್ತಾನೆ. ಹೆಂಡತಿ ಹಾಗೂ ಮಗನ ಜೊತೆಗೆ ಜಾಲಿ ಟ್ರಿಪ್ ಅಂತ ಕಾಶ್ಮೀರಕ್ಕೆ ಹೋಗಿದ್ದ ಮಂಜುನಾಥ್ ಅವರು ದುರಂತ ಅಂತ್ಯ ಕಂಡಿದ್ದಾರೆ. ಭಯೋತ್ಪಾದಕರ ಗುಂಡಿನ ದಾಳಿ ವೇಳೆ ಶಿವಮೊಗ್ಗದ ಮೃತ ಮಂಜುನಾಥ್ ಅವರ ಪುತ್ರನನ್ನ ಸ್ಥಳೀಯ ಕಾಶ್ಮೀರಿಗಳು ರಕ್ಷಿಸಿದ್ದೇ ರೋಚಕ. ಉಗ್ರರ ಗುಂಡಿನ ದಾಳಿಯಿಂದ ತಪ್ಪಿಸ್ಕೊಂಡು ಬಂದಿದ್ದಂಥ ಪುತ್ರನನ್ನ ಸ್ಥಳೀಯ ವ್ಯಕ್ತಿಯೊಬ್ಬ ತನ್ನ ಬೆನ್ಮೇಲೆ ಹೊತ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆತಂದಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಷ್ಟೇ ಅಲ್ಲ, ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ನಮ್ಮನ್ನ ಸ್ಥಳೀಯ ಮುಸ್ಲಿಮರು ಕಾಪಾಡಿದ್ರು, ಅವರು ನನಗೆ ಸಹೋದರರಿದ್ದಂತೆ, ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಬಂದು ನಮ್ಮನ್ನ ಅಲ್ಲಿಂದ ಪಾರ್ ಮಾಡಿದ್ರು ಅಂತ ಹೇಳಿದ್ದಾರೆ. ದಾಳಿ ನಡೆದು ಸುಮಾರು ಅರ್ಧ ಗಂಟೆ ಆದರೂ ಸಹ ಪ್ರವಾಸಿಗರನ್ನ ರಕ್ಷಿಸೋ ಕಾರ್ಯಾಚರಣೆ ಆಗಿರಲಿಲ್ಲ. ಆದರೆ ಪ್ರವಾಸಿಗರನ್ನ ಕಾಪಾಡಿದ್ದು ಸ್ಥಳೀಯ ಕಾಶ್ಮೀರಿಗಳು, ಇವರಲ್ಲಿ ಮುಸ್ಲಿಮರು ಸಹ ಇದ್ರು. ಇನ್ನು ಹಿಂದೂ ಮಹಿಳೆಯೊಬ್ಬರು ಈ ಬಗ್ಗೆ ಮಾತಾಡಿದ್ದಾರೆ. ಮರಣ ಹೊಂದಿದವರು ಭಾರತೀಯರು ಅಂತ ನಾವು ನೋಡಬೇಕು, ಅದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಧರ್ಮವನ್ನು ಹುಡುಕೋ ಪ್ರಯತ್ನ ಮಾಡೋದು ಬೇಡ. ನಾನು ಬೆಳಿಗ್ಗೆಯಿಂದ ಕಾಶ್ಮೀರದಲ್ಲಿ ಓಡಾಡ್ತಾ ಇದ್ದೀನಿ, ನನ್ನ ಜೊತೆ ಮುಸ್ಲಿಂ ವ್ಯಕ್ತಿಗಳು ಸಹ ಇದ್ದಾರೆ, ನಮ್ಮ ಜೊತೆ ಒಬ್ಬ ಡ್ರೈವರ್ ಸಹ ಇದ್ದಾರೆ. ಅವ್ರು ನಮಗೆ ಹೇಳಿದ್ರು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಿಮ್ಗೇನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಆ ಮಹಿಳೆ ಹೇಳಿದ್ದಾರೆ. ನೋಡಿ. ये मैसेज भी जाना चाहिए कि जो लोग बोले कि उन्होंने पूछा पहले कि आप हिंदू हो क्या, अगर हिंदू हो तो उन्होंने मारा और मुस्लिम को नहीं मारा, ये इंडिया में मैसेज जा रहा है. ऐसा नहीं है. मैं सुबह से कश्मीर में घूम रही हूँ, मैं एक हिंदू हूँ, लेकिन मुस्लिम भाई हमारे कंधों से कंधे मिला के हमारे साथ खड़े हैं और उनको ना हिंदू से खतरा हो रहा है ना हम लोगों को मुस्लिम से खतरा हो रहा है. ये सब उन लोगों को करना है और हमको भारतीय होने के नाते ये सब उनका जो इच्छा है कि यहाँ पे कश्मीर में लोग नहीं आना चाहिए, वो बताना चाहिए कि हर कश्मीरी, वो हिंदू हो या मुस्लिम हो, वो पर्यटकों के साथ है. हमारे ड्राइवर यहाँ पे है, हमारे ड्राइवर यहाँ पे. जब ये हो गया तो हम डर गए क्योंकि घर से फोन आने लगे. यहाँ पे तो हमारा फोन भी नहीं लगता, यहाँ पे अलग सिम कार्ड लेना पड़ता है पोस्टपेड. तो घर वाले पैनिक हो रहे थे. तो भाई ने हमें बोला कि एक बार हम हमारी जान दे देंगे लेकिन आपके जान को कुछ खतरा नहीं होने देंगे. ये भाईचारा है, ये इंडिया का, भारत का भाईचारा आबाद रहना चाहिए, भारत अखंड रहना चाहिए, ऐसा हमें लगता है. आवाज दो, भाई को कोई जात धर्म नहीं रहता और पर्यटकों को भी कोई जात धर्म नहीं रहता. ये हम लोगों को बाहर जाना था घूमने के लिए फॉरेन, लेकिन हमारा पासपोर्ट नहीं निकला करके हम भारत में आए. तो ऐसा है कि यहाँ पे मुझे ऐसा नहीं दिख रहा है धर्म में कुछ है, सब मानवता मानुषी के साथ है, मानवता के साथ है. तो यही भाईचारा टिकना चाहिए, ऐसा मुझे लगता है. ಇಷ್ಟೆಲ್ಲ ಇದ್ರೂ ಸಹ ಗೋಧಿ ಮೀಡಿಯಾಗಳು ಇದರಲ್ಲೂ ಹಿಂದೂ ಮುಸ್ಲಿಂ ಅನ್ನೋ ಆ್ಯಂಗಲ್ ಅನ್ನೇ ಹುಡುಕ್ತಿದ್ದಾರೆ ಬಿಟ್ರೆ ಸತ್ತವರು ಭಾರತೀಯರು ಅಂತ ಯಾವೊಬ್ಬ ಗೋಧಿ ಮೀಡಿಯಾ ಆ್ಯಂಕರ್ ಕೂಡ ಹೇಳಿಲ್ಲ. ಭಯೋತ್ಪಾದಕರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಪ್ರವಾಸಿಗರನ್ನ ಕಾಪಾಡಿದ ಸ್ಥಳೀಯ ಮುಸ್ಲಿಮರ ವಿರುದ್ಧ ಇಡೀ ದೇಶ ತಿರುಗಿ ಬೀಳಬೇಕು ಅನ್ನೋ ದುರುದ್ದೇಶದಿಂದ ಹಿಂದೂ ಮುಸ್ಲಿಂ ಅಂತ ಬೊಬ್ಬೆ ಹೊಡಿತಾನೆ ಇದ್ದಾರೆ. ಆದರೆ ಜನರಿಗೆ ಗೋಧಿ ಮೀಡಿಯಾದ ಬಣ್ಣ ಗೊತ್ತಾಗಿದೆ. ಇವ್ರು ಯಾವತ್ತಿದ್ರೂ ಮುಸ್ಲಿಂ ದ್ವೇಷಕಾರ್ತ, ಮೋದಿ ಭಜನೆ ಮಾಡ್ತಾನೇ ಇರ್ತಾರೆ ಅನ್ನೋದನ್ನ ಜನ ಈಗ ಅರ್ತಿದ್ದಾರೆ. ಜನರು ಈಗ ತಿರುಗಿ ಬಿದ್ದು ರಿಪೋರ್ಟ್ಗಳಿಗೆ ಮರುಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ. ಈ ವಿಡಿಯೋ ನೋಡಿ. मैं यहाँ अपना काम जर्नलिस्ट हूँ. अमन की बात करो, अमन की. आप लोग मेरे साथ गाली ಇದರಲ್ಲಿ ರಿಪೋರ್ಟರ್ ಒಬ್ರು ಹಿಂದೂ ಮುಸ್ಲಿಂ ಅನ್ನೋ ಆಂಗಲ್ಗಳಲ್ಲಿ ಮಾತ್ರ ತನ್ನ ಪ್ರಶ್ನೆಗಳನ್ನು ಶುರು ಮಾಡಿದ್ದಕ್ಕೆ ಸ್ಥಳೀಯರು ರೊಚ್ಚಿಗೆದ್ದ ವಿಡಿಯೋ ಇದು. ಇನ್ನು ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡಿ. ರಿಪೋರ್ಟರ್ ಬರೀ ಹಿಂದೂ ಮುಸ್ಲಿಂ ಅನ್ನೋ ಆಂಗಲ್ನಲ್ಲಿ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದನ್ನ ನೋಡಿದಂತ ಸ್ಥಳೀಯ ವ್ಯಕ್ತಿಯೊಬ್ಬ ರಕ್ಷಣೆ ಯಾಕೆ ಕೊಟ್ಟಿಲ್ಲ, ಗುಪ್ತಚರ ಇಲಾಖೆ ಬಗ್ಗೆಯೂ ಪ್ರಶ್ನೆ ಮಾಡಿ ಅಂತ ರಿಪೋರ್ಟರ್ಗೆ ಮರು ಪ್ರಶ್ನೆ ಮಾಡಿದ್ದಾರೆ. रॉन्ग इन्फॉर्मेशन मत दे दो आप इसकी. गलत कर रहे हो ना, वहाँ पे मीडिया वाला है, वो भी ऐसा ही कर रहा था. मत पूछो कि यहाँ के कुछ पर्सन मेरा एक ही नारा है, मेरा एक ही नारा है. टूरिस्ट हमारी जान है. ಇನ್ನು ಇನ್ನೊಂದ್ ಕಡೆ ಪಹಲ್ಗಾಮ್ ದಾಳಿಗೆ ಹೊಣೆ ಯಾರು, ಗೃಹ ಸಚಿವಾಲಯ ಹೊಣೆ ಅಲ್ವಾ ಅಂತ ಖತುವಾದ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಬಿಜೆಪಿ ಕಾರ್ಯಕರ್ತರು ಕೋಪಗೊಂಡು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ.
ಈ ಬಿಜೆಪಿ ಮತ್ತು ಬಿಜೆಪಿಯ ಒಂದಿಷ್ಟು ಕಾರ್ಯಕರ್ತರು, ಅವರ ಸಂಘ ಪರಿವಾರದವರು ಎಲ್ಲರೂ ಸಹ ಒಂದೇ ದೋಣಿ ಕಳ್ಳರು. ಪ್ರಶ್ನೆಗೆ ಉತ್ತರ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಬೇಕು, ಇಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು. ಅದನ್ನ ಬಿಟ್ಟು ಹಲ್ಲೆ ಮಾಡೋದಲ್ಲ. ಕಾಶ್ಮೀರದ ಈ ದಾಳಿ ಭಯೋತ್ಪಾದನೆಯ ಭೀಕರತೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಆದರೆ ಇದನ್ನು ಕೇವಲ ಧಾರ್ಮಿಕ ದ್ವೇಷದ ಕೋನದಿಂದ ಮಾತ್ರ ನೋಡೋದಲ್ಲ, ಅದರ ಬದಲು ಭಾರತೀಯರೆಲ್ಲರೂ ಒಗ್ಗೂಡಿ ಈ ಬೆದರಿಕೆಯನ್ನು ಎದುರಿಸಬೇಕಾಗಿದೆ. ಕಾಶ್ಮೀರದ ಸ್ಥಳೀಯರ ಧೈರ್ಯ ಮತ್ತು ಮಾನವೀಯತೆ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸುತ್ತೆ. ಮಾಧ್ಯಮಗಳು ಈ ರೀತಿಯ ಕಥೆಗಳನ್ನು ಎತ್ತಿ ಹಿಡಿಯೋ ಬದಲು ಧಾರ್ಮಿಕ ಭೇದ ಭಾವವನ್ನು ಉತ್ತೇಜಿಸೋ ಕಥನಗಳನ್ನು ಹರಡೋದು ಕಾಶ್ಮೀರದ ಜನರಿಗೆ ಮತ್ತು ದೇಶದ ಐಕ್ಯತೆಗೆ ಅನ್ಯಾಯ ಮಾಡಿದಂತಾಗುತ್ತೆ. ಪತ್ರಿಕೋದ್ಯಮವು ಯಾವಾಗ ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಲಿಸತ್ತೋ, ಅಧಿಕಾರದಲ್ಲಿರುವವರನ್ನ ಹೊಗಳೋಕೆ ಶುರು ಮಾಡುತ್ತೋ, ಆಗ ಸಾರ್ವಜನಿಕರೇ ನಿಜವಾದ ಪತ್ರಕರ್ತರಾಗ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.